ವಿಷ ಕುಡಿದು ಬಿಡ್ತೀವಿ ಬೇಕಾದ್ರೆ ಅಲ್ಲೇ ನಮ್ಗೆ ಅಷ್ಟು ಮನ್ಸು ನೊಂದೈತೆ ರೈತರದು ಬಹಳ ನೊಂದಿದೆ ಸಾಲ ಸೂಲ ವಿಷ ಕುಡಿದು ಬಿಡ್ತೀವಿ ಬೇಕಾದ್ರೆ ಅಲ್ಲೇ ನಮ್ಗೆ ಅಷ್ಟು ಮನ್ಸು ನೊಂದೈತೆ ರೈತರದು ಬಹಳ ನೊಂದಿದೆ ಸಾಲ ಸೂಲ ಮಾಡೋದಾರೆ. ಗ್ರಾಮದಲ್ಲಿ ಮೊನ್ನೆ 18ನೇ ತಾರೀಕು ಭಾರಿ ಮಳೆಯಿಂದ ಆನೆಕಲ್ ಬಿದ್ದು ಸುಮಾರು ಒಂದು 200ರಿಂದ 250 ಎಕರೆ ದಾಳಿಂಬೆ ತೋಟ ಹಾಳಾಗಿದೆ. ಆದ್ರಿಂದ ರೈತರು ಕೈಗೆ ಬಂದು ತುತ್ತು ಬಾಯಿಗೆ ಬಲ್ಲದೆ ತರ ಆಗಿದೆ. ರೈತರು ಎಲ್ಲ ಸಾಲ ಮಾಡಿ ಬ್ಯಾಂಕಲ್ಲಿ ಲೋನ್ ತಗೊಂಡು ಬಡ್ಡಿ ಕಟ್ಟಿ ಮತ್ತೆ ಇನ್ನೇನು ಸಾಲವನ್ನು ಕೊಡಬೇಕು, ಇನ್ನೇನು ಮತ್ತೆ ಕೈ ಸಾಲ ತೀರ್ಸೋ ಸಂದರ್ಭದಲ್ಲಿ ಈ ತರ ಬಹಳ ಸಂಕಷ್ಟಕ್ಕೆ ಗುರಿಯಾಗಿದೆ. ಕೋಟ್ಯಾಂತರ ರೂಪಾಯಿ ಗೋಣಿಹಳ್ಳಿ ಒಂದೇ ಗ್ರಾಮದಲ್ಲಿ ಕೋಟ್ಯಾಂತರ ರೂಪಾಯಿ ನಷ್ಟ ಆಗಿದೆ. ಸಿರಾ ತಾಲೂಕಲ್ಲಿ ಅತ್ಯಂತ ಹೆಚ್ಚು ದಾಳಿಂಬೆ ಬೆಳೆಗಾರರಿರೋದು ನಮ್ಮ ಗೋಣಿಹಳ್ಳಿಯಲ್ಲಿ. ಗೋಣಿಹಳ್ಳಿ ನೋಡ್ಬೋದು, ಗೋಣಿಹಳ್ಳಿ ಎಲ್ಲ ತುಂಬಾ ಯುವಕ ಮಿತ್ರರು ಇದು ದಾಳಿಂಬೆ ಬೆಳೆಯಿಂದಾನೇ ಜೀವನ ಕಟ್ಕೊಂಡಿರೋದು ನೋಡ್ಬೋದು. ಸುಮಾರು ಜನ ಈ ಗೋಣಿಹಳ್ಳಿಯಲ್ಲಿ ದಾಳಿಂಬೆ ಬೆಳೆ ನಷ್ಟ ಆಗಿದೆ, ಮತ್ತೆ ರೇಷ್ಮೆ ನಷ್ಟ ಆಗಿದೆ, ಮತ್ತು ಇದು ಪಪಾಯಿನ ನಷ್ಟ ಆಗಿದೆ, ತರಕಾರಿ ಬೆಳೆಗಳು ನಷ್ಟ ಆಗಿದೆ. 1 ಎಕರೆ ದಾಳಿಂಬೆ ಬೆಳೆಯಲಿಕ್ಕೆ 1.5 ಲಕ್ಷದಿಂದ 2 ಲಕ್ಷ ರೂಪಾಯಿ ಬೆಳೆಯೋದಕ್ಕೆ ದುಡ್ಡು ಬೇಕು. ಅದನ್ನ ಸಾಲ ಮಾಡಿ ಬೆಳೆಗಳಿಗೆ ಹಾಕಿದ್ದಾರೆ. ಈ ಕೂಡಲೇ ರಾಜ್ಯ ಸರ್ಕಾರ ಅಟ್ಲೀಸ್ಟ್ ಅಷ್ಟಾದ್ರೂ ಕೂಡ 1.5ರಿಂದ 2 ಲಕ್ಷನಾದ್ರೂ ರೈತರ ನೆರವಿಗೆ ಪರಿಹಾರದ ಮೂಲಕ ಕೊಟ್ರೆ ಈ ರೈತರು ಸಂಕಷ್ಟದಿಂದ ಪಾರಾಗ್ತಾರೆ ಅಂತ ಹೇಳಿ ರಾಜ್ಯ ಸರ್ಕಾರಕ್ಕೆ ನಮ್ಮ ತೋಟಗಾರಿಕೆ ಇಲಾಖೆ ಎಡಿಯವರು ಬಂದಿದ್ದಾರೆ. ಅವ್ರ ಮೂಲಕ ಒಂದು ಮನವಿ ಪತ್ರವನ್ನ ಸಲ್ಲಿಸ್ತಾ ಇದ್ದೀವಿ. ಮತ್ತು ಇವತ್ತೇನು ನಮ್ಮ ರೈತರ ದೇಶದ ಬೆನ್ನೆಲುಬು ರೈತರು ಅಂತಾರೆ. ಆದ್ರಿಂದ ರೈತರು ರಾಜ್ಯ ಸರ್ಕಾರ ನೆರವಿಗೆ ಬಂದ್ರೆ ರೈತರ ಸಂಕಷ್ಟದಿಂದ ಪಾರಾಗ್ತಾರೆ ಅಂತ ಹೇಳಲಿಕ್ಕೆ ಆ ಪರಿಸ್ಥಿತಿ ಬಂದೈತೆ. ರೈತರಿಗೆ ಎಲ್ಲಾ ಸಾಲ ಮಾಡಿ ಹಾಕಿರೋದು ಆವಿಂಕಲ್ ಬಿದ್ದಿರೋದ್ರಿಂದ ಕೈಗೆ ಬಂದಿದ್ದು ಬಾಯಿಗಿಲ್ದಂಗ ಐತೆ. ಊಟ ರೆಡಿಯಾಗಿ ಊಟ ಮಾಡ್ಬೇಕು, ಕೈಗೆ ಬಂದೈತೆ, ಬಾಯಿ ಕಿಕ್ಕಮಕ್ ಹೋದಾಗ ಊಟ ಇಲ್ಲ. ತೋಟ ಬರೀ 2 ಲಕ್ಷಕ್ಕಿಲ್ಲ ಇವತ್ತು. ಹಂಗಾಗಿದೆ ಪರಿಸ್ಥಿತಿ. ನಾವೆಲ್ಲಾರ ರೈತರು ಎಲ್ಲಾ ಒಗ್ಗಟ್ಟಾಗಿ ಜಯಚಂದ್ರ ನಮ್ಮ MLA ಸಾಹೇಬರು ಮಂತಕ್ಕೆ ಹೋಗ್ತೀವಿ, ತಹಸೀಲ್ದಾರ್ ದಂಡಾಧಿಕಾರಿಗಳು ಆಫೀಸ್ ಹತ್ರನೂ ಹೋಗ್ತೀವಿ. ಇದು ನಾಳೆ ನಾಡ್ರಾಗ ಬಂದು ಪರಿಹಾರನ ನೋಡಿ ಸ್ಪಾಟಿಗೆ ಇನ್ಸ್ಪೆಕ್ಷನ್ ಮಾಡಿ ನೋಡಿ ಪರಿಹಾರ ಕೊಡ್ಲಿಲ್ಲ ಅಂದ್ರೆ ನಾವು ಕಣ್ಣ ನೀರಾಗ್ತಾ ಇಲ್ಲ, ನೆತ್ರ ತೊಟ್ಟಿಗ್ತಾ ಐತೆ. ನಾವು ಇದು ಹೋರಾಟ ತಾಲೂಕ್ ಮಟ್ಟದಲ್ಲಿ ಯಾವುದೇ ಕಾರಣಕ್ಕೂ ಪರಿಹಾರ ಬರೋವರೆಗೂ ಈ ಹೋರಾಟ ನಿಲ್ಸಲ್ಲ. ಅನ್ಯಾಯ ಅನ್ಯಾಯ ಭಾರತ್ ಮಾತಾ ಕೀ. ಒಂದೇ